ಕೆಸಿ ವೇಣುಗೋಪಾಲ್ ಮುಂದೆ ಡಿಕೆ ಬೆಂಬಲಿಗರ ಹೈಡ್ರಾಮಾ ನಡೀತಾ ಇದೆ. ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಡಿಕೆಶಿ ಪರವಾಗಿ ಜಯಘೋಷಣವನ್ನ ಕೂಗಲಾಗ್ತಾ ಇದೆ. ಕೆಸಿ ವೇಣುಗೋಪಾಲ್ರ ಮುಂದೆ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಮುಂದಿನ ಸಿಎಂ ಆಗಿ ಮಾಡಬೇಕು ಅಂತ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಇವತ್ತು ಕೆಸಿ ವೇಣುಗೋಪಾಲ್ ಅವರು ಮಂಗಳೂರಿಗೆ ಆಗಮಿಸಿದ್ದಾರೆ. ಅಲ್ಲಿ ಕಾರ್ಯಕ್ರಮ ಇರುವಂತಹ ಕಾರಣಕ್ಕಾಗಿ ಅದೇ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸಹ ತೆರಳುತ್ತಾರೆ. ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಜನರು, ಅಲ್ಲಿರುವಂತಹ ಡಿಕೆ ಬೆಂಬಲಿಗರು ಈ ರೀತಿಯಾಗಿ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಿರಣ್ ಕೊಡ್ತಾರೆ. ಕಿರಣ್, ಒಂದು ಕಡೆಗೆ ಕೆಸಿ ವೇಣುಗೋಪಾಲ್ ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಇಂತಹ ಘಟನೆಗಳಾಗ್ತವೆ ಅನ್ನುವಂಥದ್ದು ಬೆಂಗಳೂರಿನಲ್ಲಿ ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಕೊಳ್ಳಲಾಗಿತ್ತು. ಯಾಕಂದ್ರೆ ಬೆಂಬಲಿಗರ ಒಂದು ಬೇಡಿಕೆ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅಂತ. ಆದರೆ ಯಾವಾಗ ಕೆಸಿ ವೇಣುಗೋಪಾಲ್ ಅವರು ಕಾರ್ಯಕ್ರಮದ ನಿಮಿತ್ತವಾಗಿ ಅವರು ಮಂಗಳೂರಿಗೆ ಬರ್ತಾರೆ, ಆ ಸಂದರ್ಭದಲ್ಲೂ ಸಹಿತ ಡಿಕೆ ಅಭಿಮಾನಿಗಳು ಈ ರೀತಿಯಾದಂತಹ ಘೋಷಣೆಯನ್ನು ಕೂಗ್ತಾ ಇರುವಂಥದ್ದು. ಏನಿದೆ ಅಲ್ಲಿನ ಅಪ್ಡೇಟ್ಸ್? ಜಗದೀಶ್, ಈ ಘಟನೆ ನಡೆದಿರುವಂಥದ್ದು, ಈ ಬೆಳವಣಿಗೆ ನಡೆದಿರುವಂಥದ್ದು ಮಂಗಳೂರು ಏರ್ಪೋರ್ಟ್ ಅಲ್ಲಿ. ರಾಜ್ಯ ರಾಜಕೀಯದಲ್ಲಿ ಹಲವಾರು ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಪವರ್ ಶೇರಿಂಗ್ ಬಗ್ಗೆ, ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಹಲವಾರು ಚರ್ಚೆಗಳು ಆಗ್ತಾ ಇದ್ದಾವೆ. ಈಗಾಗಲೇ ರಾಜಕೀಯ ಮೇಲಾಟಗಳು ಕೂಡ ನಡೀತಾ ಇದ್ದಾವೆ. ಅದರ ನಡುವೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆಯೇ ಡಿಕೆ ಶಿವಕುಮಾರ್ ನಡುವೆ ಇರುವಂತ ಒಂದು ಒಪ್ಪಂದ ಆಗಿದೆ ಅನ್ನುವ ಒಂದು ಮಾತುಕತೆ ನಡುವೆ ನಿನ್ನೆ ಮತ್ತೆ ಮೊನ್ನೆ ಈಗಾಗಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ನಡೆದಿದೆ. ಆದರೆ ಎಲ್ಲೂ ಒಂದ್ ಕಡೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಈಗಾಗ ಗೊತ್ತಾಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಮಂಗಳೂರು ಏರ್ಪೋರ್ಟ್ ಅಲ್ಲಿ ಕೆಸಿ ವೇಣುಗೋಪಾಲ್ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಬಂದ ಕೂಡಲೇ ಇಲ್ಲಿ ಡಿಕೆಶಿ ಅಭಿಮಾನಿಗಳು ಡಿಕೆಶಿ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಡಿಕೆಶಿ ಜೈ ಅಂತ ಘೋಷಣೆಗಳನ್ನ ಕೂಡಿದ್ದಾರೆ. ಅದು ಕೂಡ ಕೆಸಿ ವೇಣುಗೋಪಾಲ್ ಎದುರಲ್ಲೇ ಈ ಘಟನೆ ನಡೆದಿರುವಂಥದ್ದು. ಏನಂದ್ರೆ ಒಂದು ಮುಂದಿನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರನ್ನ ನೇಮಕ ಮಾಡಬೇಕು, ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕು ಅನ್ನೋ ಒಂದು ಒತ್ತಾಯ ಈಗ ಕೇಳಿ ಬರ್ತಾ ಇರುವಂಥದ್ದು. ಈಗಾಗಲೇ ಇಲ್ಲಿ ಯಾರು ಈ ಹಿಂದೆ ಯುವ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷರಾದಂತಹ ಹಾಗೆ ಮೂಡುಬಿದ್ರೆ ಕ್ಷೇತ್ರದ MLA ಕ್ಯಾಂಡಿಡೇಟು ಆಗಿದ್ದಂತಹ ಮಿಥುನ್ ರೈ ಮತ್ತು ಬೆಂಬಲಿಗರು ಈ ಒಂದು ಘೋಷಣೆ ಕೂಗಿರುವಂಥದ್ದು. ಅಂದ್ರೆ ದೆಹಲಿಯಿಂದ ಬಂದಂತಹ ಕೆಸಿ ವೇಣುಗೋಪಾಲ್ ರಾಹುಲ್ ಗಾಂಧಿ ಅವರ ಆಪ್ತರು ಕೂಡ ಮತ್ತೆ ಹೈಕಮಾಂಡ್ ಆಪ್ತರು ಆಗಿರೋ ಹಿನ್ನೆಲೆಯಲ್ಲಿ ಅವರು ಕೆಲವು ಮಾಹಿತಿಗಳನ್ನ, ಕೆಲವು ಸಂದೇಶಗಳನ್ನ ತಗೊಂಡು ಬಂದಿದ್ದಾರೆ. ದೆಹಲಿಯಿಂದ ತಗೊಂಡು ಬಂದಿರೋದು ಸಿದ್ದರಾಮಯ್ಯ ಅವರಿಗೆ ತಲುಪಿಸುವಂತಹ ಸಂದರ್ಭ ಇರುತ್ತೆ. ಈ ಇದರ ನಡುವೆ ಕೆಸಿ ವೇಣುಗೋಪಾಲ್ ಸ್ಪಷ್ಟ ಒಂದು ಸಂದೇಶ ಕೊಡಬೇಕು ಅನ್ನೋ ಇದರಿಂದ ಈ ಒಂದು ಬೆಳವಣಿಗೆ ನಡೆದಿರುವಂತ ಡಿಕೆ ಶಿವಕುಮಾರ್ ಬೆಂಬಲಿಗರು ಡಿಕೆ ಶಿವಕುಮಾರ್ ಅವರನ್ನೇ ಮುಂದಿನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಒತ್ತಾಯದಿಂದ ಈ ಒಂದು ಘೋಷಣೆ ಕೂಗಿದ್ದಾರೆ. ಒಂದು ಕಡೆ ಸಿಎಂ ಮತ್ತು ಡಿಸಿಎಂ ಇಬ್ರು ಸಹ ನಮ್ಮ ಹತ್ರ ಯಾವುದೇ ಗೊಂದಲ ಇಲ್ಲ, ಎಲ್ಲವೂ ಬಗೆಹರಿಯಾಗಿದೆ, ಯಾವುದೇ ಕಾರಣಕ್ಕೂ ಸಹ ನಮ್ಮಲ್ಲಿರುವಂತಹ ಗೊಂದಲಗಳನ್ನ ಶಮನ ಮಾಡುವಂತಹ ಕೆಲಸವನ್ನ ಮಾಡಿದೀವಿ ಅಂತ ಹೇಳಿಬಿಟ್ಟು ಏನಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡ್ತಾರೆ. ಮತ್ತೊಂದು ಕಡೆಗೆ ಡಿಕೆ ಶಿವಕುಮಾರ್ ಬೆಂಬಲಿಗರು, ಅದರಲ್ಲೂ ಎಕ್ಸ್ MLA ಕ್ಯಾಂಡಿಡೇಟ್ ಮಿಥುನ್ ಅವರು ಸಹ ಅಲ್ಲಿ ವಿಜುವಲ್ಸ್ ಅಲ್ಲಿ ಕಾಣಿಸ್ತಾ ಇದ್ದಾರೆ. ಅವರ ನೇತೃತ್ವದಲ್ಲೇ ಈ ಒಂದು ಪ್ರತಿಭಟನೆ ಆಯ್ತಾ ಅಥವಾ ಜಯಘೋಷವನ್ನು ಕೂಗುವಂತಹ ಪರಿಸ್ಥಿತಿ ನಿರ್ಮಾಣ ಆಯ್ತಾ ಅನ್ನುವಂಥದ್ದು ಕಾಣಿಸ್ತಾ ನೋಡಿದ್ರೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಂಡೇ ಈ ರೀತಿಯಾದಂತಹ ಘೋಷಣೆಯನ್ನು ಕೂಗೋದಕ್ಕೆ ನಿರ್ಧಾರ ಮಾಡಿದ ಹಾಗೆ ಕಾಣಿಸ್ತಾ ಇರುವಂತದ್ದು. ಕಿರಣಲ್ಲಿ ಪ್ರತಿಭಟನೆಗಿಂತ ಇದೊಂದು ಸ್ಪಷ್ಟ ಸಂದೇಶ ಅನ್ನೋದು ಆತರ ನಾವು ವಿಮರ್ಶೆಗಳನ್ನ ಮಾಡಬಹುದು. ಯಾಕಂತ ಹೇಳಿದ್ರೆ ಈಗಾಗಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಾಗಿದ್ದಾವೆ. ಮುಖ್ಯಮಂತ್ರಿ ಅವರು ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಮನೆಗೆ ಹೋಗಿದ್ರು. ಅದಕ್ಕಿಂತ ಮೊದಲು ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಒಂದು ಮೀಟಿಂಗ್ ಕೂಡ ನಡೆದಿದೆ. ರಾಜ್ಯ ರಾಜಕೀಯದಲ್ಲಿ ಇದರ ಬಹಳ ಮಹತ್ವ ಪಡೆದಿದೆ. ಅದರ ನಂತರ ಕೆಲವು ಅವರು ನೀಡಿದಂತ ಹೇಳಿಕೆಗಳು, ನಾವು ಇಬ್ರು ಬ್ರದರ್ಸ್ ಆಗಿದ್ದೀವಿ, ನಮ್ಮ ಸಿದ್ಧಾಂತಗಳು ಒಂದೇ ಪಕ್ಷದ ಅಡಿಯಲ್ಲಿ ನಾವು ಕೆಲಸ ಮಾಡ್ತೀವಿ, ಆದ್ರೆ ಒಂದು ಒಪ್ಪಂದಗಳು ಆಗಿದ್ದಾವೆ, ಹೈಕಮಾಂಡ್ ಏನ್ ಹೇಳ್ತೇವೆ ಅದರ ಪ್ರಕಾರ ನಾವು ನಡ್ಕೋತೇವೆ ಅನ್ನೋದನ್ನ ಸ್ಪಷ್ಟ ಸಂದೇಶವನ್ನ ನೀಡಿದ್ರು. ಆದ್ರೆ ಏರ್ಪೋರ್ಟ್ ಅಲ್ಲಿ ಇದು ಸ್ಪಷ್ಟ ಸಂದೇಶಕ್ಕಿಂತ
ಯಾವ ರೀತಿ ಒತ್ತಡಗಳನ್ನು ಹಾಕ್ಬೋದು ಅನ್ನೋದು ಇದರಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಎಲ್ಲವೂ ಸರಿಯಾಗಿಲ್ಲ. ಮತ್ತೆ ಪವರ್ ಶೇರಿಂಗ್ ಈಗಾಗಲೇ ಬೆಳಗಾಂ ಸದನದ ನಂತರ ಈ ಒಂದು ಮೇಲಾಟಗಳು ಮತ್ತೆ ಹೆಚ್ಚಾಗ್ತವೆ. ಕದನ ವಿರಾಮ ಈಗ ಆಗಿರ್ಬೋದು, ಮತ್ತೆ ಕದನ ಆರಂಭವಾಗ್ಬೋದು ಸ್ಪಷ್ಟ ನಿದರ್ಶನವನ್ನು ಇದು ಕೊಡ್ತಾ ಇರುವಂಥದ್ದು. ಮತ್ತೆ ಕೆ.ಸಿ. ವೇಣುಗೋಪಾಲ್ ಅವರಿಗೆ ಸ್ಪಷ್ಟ ಸಂದೇಶ ಏನಂದ್ರೆ ಮುಂದಿನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರನ್ನೇ ಮಾಡಬೇಕು ಅನ್ನೋ ಒಂದು ಒತ್ತಾಯ ಡಿ.ಕೆ.ಶಿ ಅಭಿಮಾನಿಗಳದ್ದು. ಜಗದೀಶ್, ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.